ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಸುಮಾರು ಕೇಳದ ಒಂದು 10 ಎಪಿಸೋಡ್ಸು ನಾನು ನೆಗೆಟಿವ್ ಎನರ್ಜಿ ಬಗ್ಗೆನೇ ಮಾತಾಡಿದ್ದೀನಿ. ನಾನು ಭೂತ ಅಂದ್ರೇನು, ಯಾರು ಭೂತವಾಗಿ ಕಾಣಿಸ್ತಾರೆ, ಅದು ಲಕ್ಷಣ ಏನು, ಅದಕ್ಕೆ ಪರಿಹಾರ ಏನು, ಪ್ರೇತ ಯಾರು ಪಿಶಾಚಿಗಳು ಯಾರಾಗ್ತಾರೆ, ಅದು ಲಕ್ಷಣ ಏನು, ಅದಕ್ಕೇನು ಪರಿಹಾರ ಮಾಡ್ಕೋಬೇಕು, ಪಿಶಾಚಿ. ಬೇತಾಳ ಅಂದ್ರೇನು, ಯಾರು ಬೇತಾಳ ಗುಡ್ತಾರೆ, ಯಾರು ಬೇತಾಳ ಬಾಧೆಗೆ ಗುರಿ ಆಗ್ತಾರೆ, ಅದು ಲಕ್ಷಣ ಏನು, ಅದು ಪರಿಹಾರ ಏನು ಮಾಡಬೇಕು ಅಂತ ಹೇಳಿದೆ. ರಾಕ್ಷಸರು, ಬ್ರಹ್ಮ ರಾಕ್ಷಸ ಅಂದರೆ ಯಾರು, ಯಾಕೆ ಬ್ರಹ್ಮ ರಾಕ್ಷಸ ಅಂದರೆ ಬಾಧೆಯಿಂದ ನರಳ್ತೀವಿ, ಆ ಲಕ್ಷಣಗಳೇನು, ಅದಕ್ಕೆ ಪರಿಹಾರ ಏನು. ಸೊ ಭೂತ ಪ್ರೇತ ಪಿಚಾಚಿ ಬೇತಾಳ ರಾಕ್ಷಸ ಬ್ರಹ್ಮ ರಾಕ್ಷಸರ ಬಗ್ಗೆ ಹೇಳಿದೆ. ಇದು ದುಷ್ಟಶಕ್ತಿಗಳು, ಕ್ಷುದ್ರಗ್ರಹದಿಂದ ಬರುವಂಥದ್ದು. ಶಾಕಿನಿ, ಡಾಕಿನಿ, ಕಾಮಿನಿ, ಮೋಹಿನಿ. ಶಾಕಿನಿ ಅಂದರೆ ಯಾರಾಗ್ತಾರೆ, ಶಾಕಿನಿ ಬಾಧೆ ಲಕ್ಷಣಗಳೇನು, ಅದು ಪರಿಹಾರ ಏನು. ಡಾಕಿನಿ ಹೇಗೆ ಗಂಡಸರಿಗೆ ಹೆಂಗಸರಿಗೆ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ, ಶಾಕಿನಿ ಹೆಂಗಸು ಗಂಡಸರ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ. ಮೋಹಿನಿ ಅಂದ್ರೇನು, ಕಾಮಿನಿ ಅಂದ್ರೇನು. ಹೀಗೆ ಈ ನೆಗೆಟಿವ್ ಎನರ್ಜಿ ಬಗ್ಗೆ ನಾನೊಂದು ಸುಮಾರು ಒಂದು 10 ಎಪಿಸೋಡ್ಸ್ ಆಗಿದೆ ಅನಿಸುತ್ತೆ. ಅದ್ರ ಬಗ್ಗೆ ಅರಿವು ಕೊಟ್ಟಿದ್ದೀನಿ, ಪರಿಹಾರನೂ ಕೊಟ್ಟಿದ್ದೀನಿ. ನೀವು ಯಾರ ಹತ್ರನೂ ಹೋಗೋ ಅವಶ್ಯಕತೆ ಇಲ್ಲ. ಈ ಲಕ್ಷಣ ಇತ್ತು ಅಂದರೆ ಇದಕ್ಕೆ ಪರಿಹಾರ ಇದು ಅನ್ನೋ ಒಂದು ಲೆವೆಲಿಗೆ ಎಜುಕೇಟ್ ಮಾಡಿದ್ದೀನಿ ಅಂತ ನನ್ನ ಅನುಭವದ ಮಾತು, ನನ್ನ ಅನಿಸಿಕೆ. ಆ ಸರಿಯೋ ತಪ್ಪೋ ಗೊತ್ತಿಲ್ಲ. ಇದನ್ನೆಲ್ಲ ನೀವು ಗಮನದಲ್ಲಿಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದಾದರೆ ನಿಮ್ಮನೆ ಎಲ್ಲ ಸಮಸ್ಯೆಗಳು ನೀವೇ ಕ್ಯೂರ್ ಮಾಡ್ಬೋದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಮನೆಗೊಬ್ಬ ಮಾಂತ್ರಿಕನಿರಬೇಕು. ಮಂತ್ರ ಕಲಿತು ಮಂತ್ರ ಸಿದ್ಧಿ ಮಾಡಿ ಮಾಂತ್ರಿಕರೊಬ್ಬ ಮನೆಗಿರಬೇಕು. ತಂತ್ರಗಳು, ನಿಂಬೆಹಣ್ಣು ತಂತ್ರ, ತೆಂಗಿನಕಾಯಿ ತಂತ್ರಗೆ ಹಲವಾರು ಸುಮಾರು ವೆರೈಟಿ ತಂತ್ರಗಳನ್ನು ಹೇಳ್ಕೊಟ್ಟಿದ್ದೀನಿ. ಒಬ್ಬ ತಂತ್ರಗಾರ ಇರಬೇಕು. ಯಂತ್ರಗಳನ್ನು ಬರೆದು ಮನೇಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು. ಯಾಂತ್ರಿಕನಾಗಬೇಕು, ತಾಂತ್ರಿಕನಾಗಬೇಕು, ಮಾಂತ್ರಿಕನಾಗಬೇಕು, ಮನೆಗೊಬ್ಬ ಅಗ್ನಿಹೋತ್ರಿ ಆಗಬೇಕು, ಮನೆಗೊಬ್ಬ ವೈದ್ಯನಾಗಬೇಕು. ಅಲ್ಲಿ ನೀವು ಗಳಿಸಿದ ಉಳಿಸೋದು ಮತ್ತು ನಿಮ್ಮ ರಕ್ತವೀರ್ಯದಿಂದ ಈ ಮಂತ್ರ ಯಂತ್ರ ತಂತ್ರ ವಿದ್ಯೆ ಕಲ್ತಂದು ಆ ರಕ್ತವೀರ್ಯದಿಂದ ಮನೆಯಲ್ಲಿ ಒಳ್ಳೊಳ್ಳೆ ಮಹಾತ್ಮರು ಉಡ್ತಾರೆ, ಒಳ್ಳೊಳ್ಳೆ ಪವಾಡ ಪುರುಷರು, ಒಳ್ಳೊಳ್ಳೆ ಅವಧೂತರು ಉಡ್ತಾರೆ. ಅದಕ್ಕೆ ಔಷಧಿ ತೊಗೊಂಡ್ರೆ ಮನೇಲಿ ಮಹಾತ್ಮರು, ಪರಮಾತ್ಮರು, ಅವಧೂತರು ಉಡಲ್ಲ. ಕೋಟಿಗಟ್ಟಲೆ ಆಸ್ತಿ ಮಾಡಿಬಿಟ್ರೆ ಆ ಮಹಾತ್ಮರು, ಪರಮಾತ್ಮ, ದೇವತಾ ಸಂಭೂತರು ಉಡಲ್ಲ. ಚೆನ್ನಾಗಿ ತಿಂದರೆ ಅಥವಾ ಚೆನ್ನಾಗಿ ಓದ್ಬಿಟ್ರೆ, ಚೆನ್ನಾಗಿ ಬ್ಯೂಟಿಫುಲ್ ಆಗಿದ್ದರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೆ ಅಲ್ಲಲ್ಲ. ರಕ್ತವೀರ್ಯದಲ್ಲಿ ಸಿದ್ಧಿ ಆಗುವಂಥ ಶಕ್ತಿ ಮಂತ್ರ ಎಂಥ ತಂತ್ರಗಳಿತ್ತು ಅಂದರೆ ಅದರ ಶಕ್ತಿಯಿಂದ ಭಗವಂತನೇ ಮನೆ ಅವತರಿಸ್ಬೋದು ಇನ್ನೊಂದು ರೂಪದಲ್ಲಿ. ಇಲ್ಲ ಯಕ್ಷಗಂಧರ್ವ ಕಿಂಪುರುಷರು ಬರ್ಬೋದು ಮನೆಯಲ್ಲಿ. ಅಲ್ಲ, ಅಥವಾ ನಿಮ್ಮ ಪೂರ್ವಿಕರು ಮಹಾನ್ ಅವಧೂತರಾಗಿರ್ತಾರೆ ಅಂತ ಅವರೇ ನೀವು ಬರ್ಬೋದು. ಅಥವಾ ರಾಮಾಯಣ ಮಹಾಭಾರತ ಕಾಲದಲ್ಲಿದ್ದಂಥ ಮಹಾ ಋಷಿಗಳು, ಮುನಿಗಳು, ಸಾಧು ಸಂತರ ಜಂಗಮರು ಆ ವಂಶ ನುಡಬೇಕು ಅಂತ ಮನಸ್ಸು ಪಡ್ಬೋದು. ಯಾಕೆಂದರೆ ಮಂತ್ರ ಯಂತ್ರ ತಂತ್ರ ವಿದ್ಯೆಗಳಲ್ಲೇ ಇರುವಂಥ ಮನೇಲಿ ಯಾವ ನೆಗೆಟಿವ್ ಎನರ್ಜಿನೇ ಇಲ್ಲ. ಮಂತ್ರದಿಂದ ನೆಗೆಟಿವ್ ಎನರ್ಜಿ ಇಲ್ಲ, ತಂತ್ರದಿಂದ ನೆಗೆಟಿವ್ ಎನರ್ಜಿ ಇಲ್ಲ, ಯಂತ್ರದಿಂದ ನೆಗೆಟಿವ್ ಎನರ್ಜಿ ಇಲ್ಲ. ನಿತ್ಯ ಅಗ್ನಿಹೋತ್ರ, ನಿತ್ಯ ನಾಮಸ್ಮರಣೆ, ಭಜನೆ, ಸಂಕೀರ್ತನೆಗಳಿಂದ ತುಂಬಿರುವಂಥ ವಾತಾವರಣದಲ್ಲಿ ಭಗವಂತ ಅವತರಿಸೋಕ್ಕೆ ಸಂಕಲ್ಪ ಮಾಡ್ತಾನಂತೆ. ಅಥವಾ ಅವನ ಪರವಾಗಿ ಇನ್ಯಾರೋ ಒಬ್ಬರು, ಯಡಿಯೂರು ಸಿದ್ಧಲಿಂಗೇಶ್ವರ, ಜೈನಕಲ್ ಸಿದ್ದೇಶ್ವರ, ಶ್ರೀಧರ ಸ್ವಾಮಿಗಳು, ವರದಳ್ಳಿ ಶ್ರೀಧರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ, ಅಕ್ಕಲಕೋಟೆ ಸ್ವಾಮಿ ಸಮರ್ಥರು, ಇಂಥ ದೊಡ್ಡ ದೊಡ್ಡ ಮಹಾನುಭಾವತರು ಮತ್ತೆ ಉಡುವಂಥ ಚಾನ್ಸಸ್ ಇದೆ ಲೋಕೋದ್ಧಾರ ಮಾಡಲಿಕ್ಕೆ, ಸಮಾಜನ ತಿದ್ದಲಿಕ್ಕೆ. ಆದ್ದರಿಂದ ಮನೆಯಲ್ಲಿ ನಿತ್ಯ ಜಪ ತಪ ಧ್ಯಾನ ದಾನ ಧರ್ಮ ಪಾಲನೆ ಮಂತ್ರ ಯಂತ್ರ ತಂತ್ರಗಳನ್ನು ಮಾಡ್ತಾ ಇರೋದ್ರಿಂದ ನಮಗೆ ನಾವೇ ಸೆಕ್ಯೂರಿಟಿ ಮಾಡ್ಕೊಂಡಾಗೆ. ದೇವತೆಗಳು ಮಂತ್ರಕ್ಕೆ ಗುಲಾಮರು. ನಿಮ್ಮ ಹಣ ಅಂತಸ್ತು ಡಿಗ್ರಿ ಸರ್ಟಿಫಿಕೇಟು ರೂಪಕ್ಕೆಲ್ಲ ಗುಲಾಮರಲ್ಲ, ಮಂತ್ರಕ್ಕೆ ದೇವತೆಗಳು ಗುಲಾಮರು. ಆದ್ದರಿಂದ ದೇವತೆಗಳ ವಶೀಕರಣ ಮಂತ್ರದಲ್ಲಿದೆ, ಈ ಇನ್ಫ್ಲೂಯೆನ್ಸಿಂದ ಅಲ್ಲ, MLA MP ಮಿನಿಸ್ಟ್ರಿಂದಲ್ಲ. ಅದಕ್ಕೆ ಯಾರು ಬಲ ಇಲ್ಲ ಅಂದ್ರೂ ಭಗವಂತನ ದೈವ ಬಲ ಒಂದಿತ್ತು ಅಂದರೆ ಎಂಥವ್ರು ಬೇಕಾದ್ರೂ ಆಟ ಆಡಿಸ್ಬೋದು. ಯಾವ ಕ್ಷಣದಲ್ಲಿ ಏನು ಬೇಕಾದ್ರು ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರ ತಂತ್ರ ಗೊತ್ತಿರಬೇಕು. ಅದಕ್ಕೆ ಮನೆಗೊಬ್ಬ ವೈದ್ಯ, ಮನೆಗೊಬ್ಬ ಅಗ್ನಿಹೋತ್ರಿ, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ತಂತ್ರಗಾರ. ತಂತ್ರ ಅಂದರೆ ಟೆಕ್ನಾಲಜಿಸ್ಟ್ ಇರಬೇಕು ಮನೆಯಲ್ಲಿ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಇಷ್ಟೆಲ್ಲ ಹೇಳಿದೆ. ಭೂತ ಪ್ರೇತ ಪಿಚಾಚಿ ರಾಕ್ಷಸ ಬ್ರಹ್ಮ ರಾಕ್ಷಸ, ಶಾಕಿನಿ ಡಾಕಿನಿ, ಕಾಮಿನಿ ಮೋಹಿನಿ, ಇವರೆಲ್ಲ ಹೇಳ್ಕೊಟ್ಟಿದ್ದೀನಿ. ಇವತ್ತು ಕೆಲವರಿಗೆ ಮನುಷ್ಯನದೆಲ್ಲ ಬೇರೆ ಬೇರೆ ಥರ ಪ್ರಯೋಗಗಳಾಗಿರ್ತದೆ, ಬೇರೆ ಬೇರೆ ಥರ ಎನರ್ಜಿ, ನೆಗೆಟಿವ್ ಎನರ್ಜಿ ಬರುತ್ತೆ. ಯಾರೊಬ್ಬರು ಧರ್ಮಸ್ಥಳಕ್ಕೆ ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ನಾಯಿ ಅಡ್ಡ ಬಂದುಬಿಡ್ತು, ಚಕ್ರ ಸಿಕ್ಕ ಹಾಕೊಂಡು ಸತ್ತು, ಸ್ಪಾಟ್ ಡೆತ್ ನಾಯಿ.
ಆ ನಾಯಿ ಆತ್ಮ ಈಗ ಅಲ್ಲಿದೆ, ನಾಯಿ ಇಲ್ಲ, ನಾಯಿ ಆತ್ಮ ಇದೆ. ನಾಯಿಗಿನ್ನೂ ಆಯುಸ್ಸು ತುಂಬಿತ್ತು ಇತ್ತು, ಆದರೆ ಅನಿರೀಕ್ಷಿತವಾಗಿ ಬಂದು ನಮ್ಮ ಕಾರ್ ಚಕ್ರ ಸಿಕ್ಕಾಕೊಂಡು ಸತ್ತೋಯ್ತು. ಸ್ಪಾಟ್ ಡೆತ್. ನಾಯಿ ಮರಣ, ಕಾರಿಗೆ ಟಚ್ ಆಗಿ ಸತ್ತೋಯ್ತು. ಈಗ ಅದ್ರ ಸೋಲು ಆ ಜಾಗದಲ್ಲಿದೆ. ನಾಯಿ ಪ್ರೇತ ಅಂತ ಬಂತೀಗ ಅದಕ್ಕೆ. ಇದು ಮನೆಯಲ್ಲಿ ಆಗಾಗ ಅವ್ರಿಗೆ ಡಿಫ್ರೆಂಟಾಗಿ ಕಾಡಿಸುತ್ತೆ. ನಾನು ಇಷ್ಟೊತ್ತು ಮನುಷ್ಯರ ಬಗ್ಗೆ ಹೇಳಿದೆ ಕಳೆದೆಲ್ಲ 10 ಸಂಚಿಕೆಗಳಲ್ಲಿ. ಪ್ರಾಣಿಗಳದ್ದು ಕೆಲವುದು ನಮ್ಮ ಸೋಂಕಿರ್ತದೆ. ಮನೆ ಒಳಗೆ ಸರ್ಪ ಹತ್ಯೆ ಮಾಡಿಬಿಟ್ಟಿರ್ತಾರೆ. ಮನೆ ಒಳಗೆ ಹಾವು ಬಂದು ಮನೇಲಿ ಅದು ಅಯ್ಯೋ ಅಯ್ಯೋ ಅಂತೇಳಿ ಕೊರಗಿ ಸತ್ತೋಗ್ಬಿಡುತ್ತೆ ಮನೆ ಒಳಗೇ. ಸರ್ಪ ಪ್ರೇತಾತ್ಮ ಇದೆ ಮನೆ ಒಳಗಡೆ. ಆ ಮನೆ ಮದುವೆನೇ ಆಗಲ್ಲ, ಮಕ್ಕಳಾಗಲ್ಲ, ಕಜ್ಜಿ ರೋಗ, ಎಲ್ಲ ಥರ ಸಮಸ್ಯೆ, ರೋಗ ಬಾಧೆ, ಹಾವು ಸಾಯಿಸಿರೋದು. ಸರ್ಪವಧ, ಸರ್ಪಹಿಂಸ, ಸರ್ಪಹತ್ಯ. ಸರ್ಪವಧ ಓಡಾಡ್ಸ್ಕೊಳೋದ, ಒಂದೇಟು ಹೊಡೆದ, ಅದು ಅಲ್ಲೇ ಒಳಗೆ ಸೇರ್ಕೊಂಡ್ಬಿಡ್ತು. ವಧ ಆಯಿತು. ಹಿಂಸೆ, ಅಲ್ಲಿರಕ್ಕೆ ಬಿಟ್ಟಿಲ್ಲ, ಹಿಂಸೆ ಕೊಡ್ತಾ ಇದ್ದಾರೆ. ಕೊನೆಗೆ ಏನೇನಾಯಿತು, ಎತ್ತು ಸಾಯಿಸೇ ಬಿಡ್ತಾರೆ. ಸರ್ಪಹತ್ಯ. ಮನೇಲಿ ಮಕ್ಕಳು ಮೊಮ್ಮಕ್ಕಳೆಲ್ಲ ಹಿಂಸೆ, ವಧ, ಆಕ್ಸಿಡೆಂಟಾಗಿ ಸಾಯ್ತಾ ಇರ್ತಾರೆ. ಸರ್ಪ ಪ್ರೇತಾತ್ಮ ಮನೇಲಿದೆ. ಇದೆಲ್ಲ ನೋಡಿದಾಗ ಮನೇಲೇ ಪಶು ಪಕ್ಷಿಗಳು ಸತ್ತೋಗ್ತವೆ. ಮನೆ ಒಳಗಡೆ ಘೋರವಾದಂಥ ಪಶು ಹತ್ಯ. ಮನೆಯೊಳಗೆ ಕೋಳಿ ತೊಗೊಂಬರೋದು, ಕಟ್ ಮಾಡೋದು, ಬೇಯಿಸಿ ತಿನ್ನೋದು, ಕೋಳಿ ಪ್ರೇತಾತ್ಮ. ಕುರಿ ತೊಗೊಂಬರೋದು, ಕುರಿ ಕಟ್ ಮಾಡೋದು, ಕುರಿ ಪ್ರೇತಾತ್ಮ. ಮೇಕೆ, ಆಡು, ಏನು ಪ್ರಾಣಿ ಹಿಂಸ, ಪ್ರಾಣಿವಧ, ಪ್ರಾಣಿ ಹತ್ಯ. ಈ 3 ಕರ್ಮ ಇವತ್ತು ಮನೆಗಳಲ್ಲಿ ನಡೀತಿದೆ, ರಸ್ತೆಗಳೆಲ್ಲ ನಡೀತಾ ಇದೆ. ಹಾಗೆ ಇದರಿಂದ ಏನು ನಮಗೆ ತೊಂದರೆ ಆಗ್ತದೆ? ಇದರಿಂದ ಬಿಡುಗಡೆ ಮಾಡೋದು, ಇದಕ್ಕೆ ಪ್ರಾಶ್ಚಿತ್ಯ ಏನು? ಸರ್ಪವಧ. ಹೊಡೆದ್ಬಿಟ್ಟಿರ್ತಾರೆ, ಅದು ಸತ್ತಿಲ್ಲ, ಅದು ಇನ್ನೂ ಬದುಕಿದೆ, ಹೊಡೆದ್ಬಿಟ್ಟಿರ್ತಾರೆ, ಹೊಡೆಸ್ಕೊಡೋದು ಇನ್ನೆಲ್ಲೋ ಹೋಗ್ತಿರ್ತದೆ. ಆಮೇಲೆ ಅವರು ಎಲ್ಲಿರೋಕ್ಕೆ ಬಿಡೋದಿಲ್ಲ, ಹಿಂಸೆ ಕೊಡ್ತಾರೆ, ಕೊನೆಗೆ ಸಾಯಿಸ್ಬಿಡ್ತಾರೆ. ಅದರಿಂದ ಸರ್ಪ ಪ್ರೇತ ಬಾಧೆ ನಮ್ಮ ಗೋತ್ರಕ್ಕೆ ಒಂದು ಹಾವು ಸಾಯಿಸಿದ್ರೆ 12 ವಂಶ ತನಕ ದೋಷ ಇರ್ತದೆ. ಆವಿನ ದ್ವೇಷ 12 ವಂಶ. ಆವಿನ ದ್ವೇಷ 12 ವಂಶ. ನಾನು ಹಾವು ಸಾಯಿಸಿದ್ರೆ ನನ್ನ ಮಗ, ಮೊಮ್ಮಗ, ಮರಿಮೊಮ್ಮಕ್ಕಳು, ಮೊಮ್ಮಕ್ಕಳು, ಹೀಗೆ 12 ತಲೆಮಾರುವರೆಗೂ ಅದು ನಡೆಯುತ್ತೆ. ಆಮೇಲೆ ಅದು ಶಾಂತಿ ಆಗಿಬಿಡ್ತದೆ. ಎಂಡಾಯಿತು ಸರ್ಪ ಶಾಪ. ಈ ವಧೆ ಮಾಡಿದ್ರೆ ಓಡಾಡ್ತಿರ್ತದೆ, ಅದಕ್ಕೆ ಹಿಂಸೆ ಕೊಡ್ತೀವಿ. ಅದಕ್ಕೇನಾರು ಆ ಥರ ಮಾಡಿದರೆ ಆಶ್ಲೇಷ ಬಲಿ ಮಾಡಬೇಕು ಅಂತಾರೆ. ಅರ್ಧಂಬರ್ಧ ಜೀವ ಹಾವಿಗೆ. ರಸ್ತೆಯಲ್ಲಿ ಹೋಗ್ತಿರ್ತಾನೆ, 2 ವೀಲರ್ ಬಿಟ್ಬಿಡ್ತಾನೆ, ಆದರೂ ಅದು ಹರ್ಕೊಂಡು ಹೊಟ್ಟೋಯ್ತು. ಆದರೆ ಅದು ನರಳ್ತಾನೆ ಇರ್ತದೆ ಸಾಯೋ ತನಕ. ಯಾಕಂದರೆ ಅದು ಡ್ಯಾಮೇಜ್, ಆಕ್ಸಿಡೆಂಟ್ ಆಯ್ತಲ್ಲ. ಆಶ್ಲೇಷ ಬಲಿ ಪೂಜೆ ಮಾಡಬೇಕು. ಹಾವನ್ನೇ ಸಾಯಿಸ್ಬಿಟ್ಟ. ಸರ್ಪ ಸಂಸ್ಕಾರ, ನಾವೇಗೆ ಶವ ಸಂಸ್ಕಾರ ಮಾಡ್ತೀವೋ ಹಾಗೆ ಸರ್ಪ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ನಾಗ ಸಂಹಿತೆ, ಸರ್ಪ ಸಂಹಿತೆಯಲ್ಲಿ ಇದರೆಲ್ಲ ಉಲ್ಲೇಖನ ಮಾಡ್ತಾರೆ. ನಾಗ ಸಂತತಿಯನ್ನೇ ಹಾಳು ಮಾಡಿಬಿಡ್ತೀವಿ. ಒಂದು ಗಂಡು ಹೆಣ್ಣು ಹಾವಿರುತ್ತೆ, ಅದನ್ನು ಸಾಯಿಸ್ಬಿಡ್ತೀವಿ. ಆ ಆ ಹಾವಿನ ಗಂಡು ಮಗು, ಆ ಹಾವಿನ ಹೆಣ್ಮಗು, ನಾಗ ನಾಗಿನಿ, ಕನ್ಯಾ ಪುತ್ರಿ ಪುತ್ರ, ನಾಗ ಕುಟುಂಬವನ್ನು ನಾವು ಏನು ಮಾಡಿಬಿಡ್ತೀವಿ, ಹಾಳು ಮಾಡಿದಾಗ ವಂಶಾಭಿವೃದ್ಧಿ ಆಗಲ್ಲ, ಮಕ್ಕಳಾಗಲ್ಲ, ಮದುವೆ ಆಗಲ್ಲ, ಅಬಾರ್ಷನ್ ಆಗ್ತಿರ್ತದೆ. ನಾಗ ಪ್ರೇತ ಬಾಧೆ ಭಾಳ ಘೋರ. ಮನುಷ್ಯನಿಗೇನೋ ಒಂದು ತಿಥಿ ಮಾಡಿ ಊಟ ಹಾಕ್ಬಿಟ್ರೆ ಅದು ಮುಗಿದೋಯ್ತು. ಗಯನೋ, ವಿಷ್ಣು ಗಯದಲ್ಲೋ, ಗೋಕರ್ಣದಲ್ಲೋ, ಅದೆಲ್ಲೋ ಒಂದು ಕಡೆ ನಾರಾಯಣ ಬಲಿ, ಪ್ರೇತ ನಾರಾಯಣ ಬಲಿ ಮಾಡಿಬಿಟ್ರೆ ಮುಗಿದೋಯ್ತು. ಸರ್ಪ ಸಂಸ್ಕಾರ ಮಾಡೋದು ಕೆಲವ್ರಿಗೆ ಹೋಗಿಲ್ಲ. ಆಗ ನಾಗ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಬೇವಿನ ಮರದ ಮತ್ತು ಅರಳಿ ಮರದ ನೆರಳಲ್ಲಿ ಒಂದು ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಿ ನಾಗ ಕುಟುಂಬ ದೋಷ, ನಾಗವನ ಅಂತ ಕರೀತಾರೆ. ಇದು ಮಾಡಬೇಕು. ಸರ್ಪ ಪ್ರೇತ. ಕೋತಿ ನೋಡಿ ಸಾಯಿಸ್ಬಿಟ್ಟಿರ್ತಾರೆ. ಅಯ್ಯೋ, ಹಣ್ಣು ತಿಂತು, ಎಳ್ಳಿ ತಿಂದಾಕ್ಬಿಡ್ತು, ಕೋತಿ ಬಾಳೆಹಣ್ಣು ತೋಟ ಎಲ್ಲ ಹಾಳು ಮಾಡಿಬಿಡ್ತು ಅಂತೇಳಿ ವಿಷ ಹಾಕ್ಬಿಟ್ಟಿರೋದು ಅಥವಾ ಒಡೆದು ಸಾಯಿಸ್ತಾರೆ. ಮಂಗ, ಕೋತಿ, ವಾನರನ ಪ್ರೇತ, ಕೋತಿ ಅಂಥವ್ರ ಮೇಲೆ ಬುದ್ಧಿ ಚೆನ್ನಾಗಿಲ್ಲ, ಅಂಗವಿಕಲ ಥರ ಪೆದ ಕೋತಿ ಹೆಂಗಿದ್ದು ಹಂಗೇ ಥರ ಉಡ್ತಾರೆ ಮನೇಲಿ ಅಂಥ ಮಕ್ಕಳು. ಕೋತಿ ಸಾಯಿಸಿದವ್ರಿಗೆ ಕೋತಿ ಥರನೇ ಮುಖ, ಅದೇ ಥರ ವಿಚಿತ್ರವಾಗಿ ಆಡ್ತವೆ, ಬುದ್ಧಿ ತಿಳುವಳಿಕೆ ಇಲ್ಲ, ಕೋತಿ ಥರ ಇರ್ತಾರೆ.
ಆ ಥರ ದೋಷ ಏನಾದ್ರು ನಾವು ಮಾಡಿದರೆ ಕೋತಿದು ಪ್ರೇತ ನಮ್ಮನ್ನು ಕಾಡಿಸ್ತಿರ್ತದೆ, ಸಂತಾನೋತ್ಪತ್ತಿಲಿ ಡ್ಯಾಮೇಜ್ ಮಾಡುತ್ತೆ. ಅದಕ್ಕೆ ಒಂದು ಗುಡಿ ಕಟ್ಟಬೇಕಂತೆ, ಸಾಯಿಸಿದ ತಕ್ಷಣ ತೊಗೊಂಡು ಊತ ಹಾಕ್ಬಿಟ್ಟು ಗುಡಿ ಕಟ್ಟಬೇಕು, ಇಲ್ಲ ಮಾರುತಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕಂತೆ ನೋಡಿ. ಇಲ್ಲೊಂದು ವಂಶ ಪಾರಂಪರ್ಯವಾಗಿ ಆ ಥರ ದೋಷ ಬಂದುಬಿಡುತ್ತೆ. ಮಕ್ಕಳು ಮೊಮ್ಮಕ್ಕಳೆಲ್ಲ ವಿಚಿತ್ರಾಂಗ ಜನನ, ವಿಚಿತ್ರ ಅಂಗಗಳ ಜನನ, ಅಂಗಹೀನತೆ ಅಂಗನ್ಯೂನತೆ ಇರುವಂಥ ಮಕ್ಕಳು ಹುಡ್ತಾರಂತೆ. ಇದು ಸರ್ಪದೋಷಕ್ಕಿಂತ ಸ್ಟ್ರಾಂಗ್ ಅಂತ ಹೇಳುತ್ತೆ. ಇದು ಅಗಸ್ತ್ಯ ಮುನಿಗಳು ಒಂದು ಕಡೆ ಹೇಳ್ತಾರೆ. ಇದೆಲ್ಲ ಆಯಿತು, ನಾವೇನೋ ಮಾನವರು ಬುದ್ಧಿಜೀವಿಗಳು, ಭೂತ ಪ್ರೇತ ಬಂದ ಒಂದು ಯಂತ್ರನೋ ತಾಯ್ತನೋ ಅದು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಏನೋ ಮಾಡಿ ಬಿಡಿಸ್ಕೊಂಬಂದುಬಿಡ್ತೀವಿ. ಈ ಪ್ರಾಣಿಗಳು ಸರ್ಪ ಪ್ರೇತ, ವಾನರ ಪ್ರೇತ ಇವೆಲ್ಲ ಏನು ಮಾಡೋದು? ಅದಕ್ಕೆ ನಾವು ಮನೆಯಲ್ಲಿ ನಿತ್ಯ ಧೂಪ ದೀಪ ದೇವ ಅರ್ಚನೆಗಳು, ಶಂಖನಾದ, ಘಂಟಾನಾದ, ಜಾಗಟೆನಾದ, ಸಂಗೀತ, ಭಜನೆ, ಶ್ಲೋಕಗಳನ್ನು ಮಾಡುವಂಥದ್ದು, ಸತ್ಸಂಗ ಇವೆಲ್ಲ ಇದ್ದಾಗ ಆ ಮನೆ ಒಳಗೆ ನಾವು ಪಾಸಿಟಿವ್ ಎನರ್ಜಿನ ತುಂಬಬೇಕು. ಹೇಗೆ ಮೊಬೈಲ್ಗೆ ಚಾರ್ಜ್ ಕಮ್ಮಿ ಆಯಿತು ಅಂದರೆ ಕನೆಕ್ಟ್ ಮಾಡಿ ನಾವು ಚಾರ್ಜ್ ಮಾಡಿ 100% ಮಾಡ್ತೀವೋ, ಹಾಗೆ ನಾವು ವಾಸ ಮಾಡೋ ಸ್ಥಳ, ಇರೋ ಸ್ಥಳ, ಓಡಾಡೋ ಸ್ಥಳದಲ್ಲಿ ಚಾರ್ಜ್ ಆಗಬೇಕಂತೆ ಸ್ಪಿರಿಚುವಲ್ ಪವರಿಂದ. ಅದಕ್ಕೆ ಈ ಪೂಜೆ ಅರ್ಚನೆ ಭಜನೆ ನಾಮ ಸಂಕೀರ್ತನ ಕ್ರಮ ಬಂತು, ಪದ್ಧತಿ ಉತ್ಪತ್ತಿ ಆಯಿತು. ಈ ಬ್ರಹ್ಮ ರಾಕ್ಷಸನ ಬಗ್ಗೆ ಹೇಳಿದ್ದೆ, ಅದರದ್ದು ಕೆಲವುದು ಸಿಂಪ್ಟಮ್ಸು ಪರಿಹಾರ ಹೇಳಿದೆ. ನಮ್ಮ ಗೋತ್ರಕ್ಕೆ ಬ್ರಹ್ಮ ರಾಕ್ಷಸನ ಬರಬಾರ್ದು ಅಂದರೆ ಆಲದ ಮರ, ಅರಳಿ ಮರ, ಬೇವಿನ ಮರ, ದೊಡ್ಡ ದೊಡ್ಡ ಮರ ಇದೆಲ್ಲ ಅಲ್ಲಿ ಈ ಬ್ರಹ್ಮ ರಾಕ್ಷಸರು ವಾಸ ಮಾಡ್ತಾರೆ. ಆಲ ಮರ, ಬೇವಿನ ಮರ, ಅರಳಿ ಮರ ಈಗ ಆಗಾಗ ಹುಣ್ಣಿಮೆ ಅಮಾವಾಸ್ಯೆಗೆ ಹೋಗಿ ಪೂಜೆ ಮಾಡ್ತಿರ್ಬೇಕಂತೆ. ಆಗ ಬ್ರಹ್ಮರಾಕ್ಷಸ ಋಣಬಾಧೆಯಿಂದ ಬರುವಂಥ ಪೀಡೆಗಳು ನಿವಾರಣೆ ಆಗತ್ತೆ ಅಂತ ಹೇಳಿದರು. ಆಲದ ಮರ, ಅರಳಿ ಮರ, ಬೇವಿನ ಮರ ಹೀಗೆ ನೂರಾರು ವರ್ಷದಿಂದ ದೊಡ್ಡದಾಗಿ ಬೆಳೆದಿರೋ ಮರ ಅವೆಲ್ಲ ದೈವತಾನುಗ್ರಹದಿಂದ. ನಾವು ಸತ್ತೋದ್ರು ಮರ 500 ವರ್ಷದಿಂದ ಅಲ್ಲೇ ಇದೆ. ನಾವು 500 ಆಲೇ ಒಂದು 20 ಜನ್ಮ ತೊಗೊಂಬಿಟ್ಟಿರ್ತೀವಿ, ಅದು ಆ ಮರ ಹಂಗೆ 500-600 ವರ್ಷದಿಂದ ಇದೆ. ಅದ್ರ ಪವರ್ ಜಾಸ್ತಿ ಇರುತ್ತೆ. 500 ವರ್ಷದಿಂದ ಒಂದು ಮರ ಅಷ್ಟು ವರ್ಷದಿಂದ ಇದೆ ಅಂದರೆ ಅದರಲ್ಲಿ ಗಾಳಿ, ಗುಡುಗು, ಮಿಂಚು, ಪ್ರಕೃತಿ ಇರುತ್ತೆ, ಎಲ್ಲ ಎನರ್ಜಿನ ಸಕ್ ಮಾಡಿಕೊಂಡು ಅದು ಊಟ ತೊಗೊಂಡು ಅಷ್ಟು 500 ವರ್ಷ ಬದುಕಿದೆ ಅದು ಮರ. ಅದರಲ್ಲಿರೋ ಅಷ್ಟು ಶಕ್ತಿ ಒಂದು ವಿಗ್ರಹದಲ್ಲಿ ಇರೋದಿಲ್ಲ. ಅದರಿಂದ ದೊಡ್ಡ ದೊಡ್ಡ ವೃಕ್ಷಗಳು, ದೈವತಾ ವೃಕ್ಷ, ಗ್ರಹ ವೃಕ್ಷಗಳು ಅಂತ 2 ಇದೆ. ದೈವತಾ ವೃಕ್ಷಗಳು, ಗ್ರಹ ವೃಕ್ಷಗಳು, ನಕ್ಷತ್ರ ವೃಕ್ಷಗಳು, ರಾಶಿ ವೃಕ್ಷಗಳು ಇದೆಲ್ಲ ನಾನು ಭಾಳಷ್ಟು ಎಪಿಸೋಡ್ ಮಾಡಿದ್ದೀನಿ. ಆಯಾ ವೃಕ್ಷಗಳೆಲ್ಲ ತೋರಿಸಿದ್ದೀನಿ, ಪಿಕ್ಚರು ಫೋಟೋ ಎಲ್ಲ ಹಾಕಿ ತೋರಿಸಿದ್ದೀನಿ. ಈ ಆಲದ ಮರ, ಅರಳಿ ಮರ, ಬೇವಿನ ಮರ ಇವೆಲ್ಲ ದೇವತಾ ವೃಕ್ಷಗಳು, ಗ್ರಹ ವೃಕ್ಷಗಳು ಕೂಡ. ಒಂದೊಂದು ವೃಕ್ಷ ದೇವತೆ ಶಕ್ತಿ ಇರುತ್ತೆ, ಗ್ರಹ ಶಕ್ತಿನೂ ಇರ್ತದೆ. ಅದಕ್ಕೆ ಪೂಜೆ ಮಾಡೋದ್ರಿಂದ ಈ ಬ್ರಹ್ಮರಾಕ್ಷಸ ಬಾಧೆ ಪೀಡೆ ನಿವಾರಣೆ ಆಗುತ್ತೆ. ಅಂಥ ವೃಕ್ಷಗಳನ್ನು ದಾನ ಮಾಡೋದ್ರಿಂದ, ಬೆಳೆಸೋದ್ರಿಂದ ನಿಮ್ಮ ಮನೆ ಮುಂದೆ, ನಿಮ್ಮ ಊರಲ್ಲಿ, ತೋಟದಲ್ಲಿ, ಗದ್ದೆಯಲ್ಲಿ, ಹೊಲದಲ್ಲಿ ಎಲ್ಲ ಒಂದು ಕಡೆ ಗಿಡಗಳನ್ನ ಆಲದ ಮರ, ಅರಳಿ ಮರ, ಬೇವಿನ ಮರ ಹೆಚ್ಚೆಚ್ಚಿಗೆ ಹಾಕಿದ್ರೆ ಬ್ರಹ್ಮರಾಕ್ಷಸರು ವಾಸ ಮಾಡೋದಿಲ್ಲ. ಆ ಜಾಗದಲ್ಲಿ ಪವರ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಅಲ್ಲೇ ಅವರಿಗೆ ಮುಕ್ತಿ ಸಿಗ್ಬೋದು ಬ್ರಹ್ಮರಾಕ್ಷಸ. ಆಲದ ಮರ, ಅರಳಿ ಮರ, ಬೇವಿನ ಮರದಲ್ಲೆಲ್ಲ. ಬತ್ತಿದ ಕೆರೆ, ಒಣಗೋಗಿರೋ ಕೆರೆ, ತುಂಬಿರೋ ಕೆರೆ, ಕೆರೆ ಅಂದರೆ ನಿಂತ ನೀರು, ಒಣಗೋಗಿದೆ ಕೆರೆ, ತುಂಬಿ ತುಳುಕಿದೆ ಇದು ನದಿ ತೀರದಲ್ಲಿ ಈ ಭೂತ ಪ್ರೇತ ಪಿಚಾಚಿ ಇವೆಲ್ಲ ವಾಸ ಮಾಡ್ತವಂತೆ. ಯಾಕಂದರೆ ಪುರ ಪ್ರವೇಶ ಇಲ್ಲ ಅವಕ್ಕೆಲ್ಲ, ಒಳಗೆ ಬರೋಂಗಿಲ್ಲ. ಮನೆಯೊಳಗೆ ರಾಘವೇಂದ್ರ ಸ್ವಾಮಿ ಫೋಟೋ, ಆಂಜನೇಯನ ಫೋಟೋ, ದತ್ತಾತ್ರೇಯನ ಫೋಟೋ, ನರಸಿಂಹನ ಫೋಟೋ, ಪ್ರತಿಗರಿತೆಲ್ಲ ಇಟ್ಬಿಟ್ಟಿರ್ತೀರಿ, ಮನೆ ಒಳಗೆ ಬರೋಲ್ಲ. ಅದರಿಂದ ನದಿ ದಡದಲ್ಲಿ ತುಂಬಿದ ಕೆರೆ, ಒಣಗೋಗಿರೋ ಕೆರೆ, ಒಣಗಿದ ಹುಣಸೆ ಹಣ್ಣಿನ ಮರ ಅಥವಾ ಹುಣಸೆ ಹಣ್ಣಿನ ಮರ, ಇಂಥ ಜಾಗದಲ್ಲಿ ಭೂತ ಪ್ರೇತ ಪಿಚಾಚಿಗಳು ಜಾಸ್ತಿ ಇರ್ತದೆ. ಅಂಥ ಜಾಗದಲ್ಲಿ ನೀವು ಹೋಗಿ ಪೂಜೆ ಪುರಸ್ಕಾರ ಮಾಡಿಬಿಟ್ಟ ಅಂತಾರೆ. ಗಂಗಾ ಆರತಿ, ನದಿಗೆ ಪೂಜೆ ಮಾಡೋದು, ಧೂಪ ಬಾಗ್ನ ಕೊಡೋದು ಇದೆಲ್ಲ ಮಾಡಿದ್ರೆ ಆ ಜಾಗದಲ್ಲಿದ್ದಂಥ ಕೆಲವು ಭೂತ ಪ್ರೇತ ಪಿಚಾಚಿಗಳಿಗೆ ಮುಕ್ತಿ ಅಥವಾ ಮೋಕ್ಷ ಅಥವಾ ಪುನರ್ಜನ್ಮ ಸಿಗುತ್ತೆ, ಮತ್ತೆ ಉಡೋ ಚಾನ್ಸ್ ಇರ್ತದೆ ಅವ್ರಿಗೆಲ್ಲ. ಆಗ ನಮ್ಮ ಮನೇಲಿ ಹಿಂಗೆ ಕಸ ಗುಡಿಸಿ ಕ್ಲೀನ್ ಮಾಡ್ತೀವೋ ಹಾಗೆ ಸಮಾಜದಲ್ಲಿ ಭೂತ ಪ್ರೇತ ಪಿಚಾಚಿ ಬ್ರಹ್ಮರಾಕ್ಷಸನ ಕ್ಲೀನ್ ಮಾಡಬೇಕು. ಅದಕ್ಕೆ ಎಲ್ಲಿ ಯಾವ PBMPಗೂ ಗೊತ್ತಿಲ್ಲ, ಇಡೀ ವರ್ಲ್ಡಲ್ಲಿ ಯಾರಿಗೂ ಗೊತ್ತಿಲ್ಲ ನೆಗೆಟಿವ್ ಎನರ್ಜಿ ಪ್ರಕೃತಿಯಲ್ಲಿ ಹೆಂಗೆ ಕ್ಲೀನ್ ಮಾಡಬೇಕು ಅಂತ. ಆ ಕ್ಲೀನ್ ಮಾಡಬೇಕು ಅಂದರೆ ಹೆಚ್ಚೆಚ್ಚಿಗೆ ಗಿಡ ಬೆಳೆಸಬೇಕು, ಗಿಡಗಳಿಗೆ, ವೃಕ್ಷಗಳಿಗೆ ಪೂಜೆ ಮಾಡಬೇಕು,
ಪ್ರಕೃತಿಲಿರುವಂಥ ಪಂಚಭೂತಗಳ ಪೂಜೆ ಮಾಡ್ತಿದ್ರೆ ಈ ಪ್ರಕೃತಿ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊಟ್ಟೋಗುತ್ತಂತೆ. ಎಷ್ಟೋ ಜನ ಬೆಂಕಿಲಿ ಸುಟ್ಟೋಗಿದ್ದಾರೆ, ಎಷ್ಟೋ ಜನ ಆಕ್ಸಿಡೆಂಟಾಗಿ ಸತ್ತೋಗಿದ್ದಾರೆ. ಫ್ಲೈಟ್ ಆಕ್ಸಿಡೆಂಟು, ಬೆಂಕಿ, ಫ್ಯಾಕ್ಟ್ರಿನೇ ಹತ್ಕೊಂಡು ಎಷ್ಟೋ ಜನ ಸುಟ್ಟೋಗಿದ್ದಾರೆ, ಬಿಲ್ಡಿಂಗೇ ಹತ್ಕೊಂಡು ಸುಟ್ಟೋಗ್ಬಿಟ್ಟಿದ್ದಾರೆ. ಹೀಗೆ ಎಲ್ಲ ಅತೃಪ್ತ ಆತ್ಮಗಳೆಲ್ಲ ಪ್ರಕೃತಿಯಲ್ಲಿ ಓಡಾಡ್ತಿರ್ತಾರೆ. ಅವ್ರಿಗೆ ಊಟ ತಿಂಡಿ ನಿದ್ದೆ ಮನೆ ಏನೂ ಇಲ್ಲ. ಅಂಥವ್ರಿಗೆಲ್ಲ ಈ ಥರ ಪೂಜೆ ಜಪ ತಪಗಳಿಂದ ಅವ್ರಿಗೆ ಬಿಡುಗಡೆ ಮಾಡಿ ಮತ್ತೆ ಬಿಡೋ ಥರ ಅವಕಾಶ ಮಾಡಿಕೊಡೋದು, ಇದು ಒಂದು ಸಮಾಜ ಸೇವೆ. ಭೂತ ಪ್ರೇತ ಪಿಶಾಚಿ ಎಲ್ಲಿದೆಯೋ ಆ ಜಾಗ, ಬತ್ತೊಗೆರೆ ಕೆರೆ, ತುಂಬಿರೋ ಕೆರೆ, ನದಿ ದಡದಲ್ಲಿ ಇವೆಲ್ಲ ವಾಸ ಮಾಡ್ತಾರೆ. ಆಗ ನಾವು ಆಗಾಗ ಅಲ್ಲಿ ಭಜನೆ ಪೂಜೆ ಜಪ ತಪ ಮಾಡೋದ್ರಿಂದ ಅಲ್ಲೂ ಶುದ್ಧಿ ಆಯಿತು, ನಮ್ಮಲ್ಲಿದ್ದೆಲ್ಲ ಹೋಗಿ ಅಲ್ಲಿ ಸೇರಿಕೊಂಡು ಅದು ಭಸ್ಮ ಆಗಿಬಿಡುತ್ತಂತೆ. ಇದು ಒಂದು ಮೆಥಡ್ ನಮ್ಮ ಸನಾತನ ಧರ್ಮದಲ್ಲಿ ಯಾವ ರೀತಿ ಇದನ್ನು ಬಿಡುಗಡೆ ಮಾಡ್ಕೋಬೇಕು ಅಂತೇಳಿ. ಬೇತಾಳ ಅಂದಾಗ ಗುಡಿ ಒಳಗಡೆ, ಗೋಪುರಗಳಲ್ಲಿ, ಸ್ಮಶಾನಗಳಲ್ಲಿ, ಆಮೇಲೆ ನಿರ್ಜನವಾದಂಥ ಪ್ರದೇಶ, ಯಾರೂ ಇಲ್ದಿರೋದು, ಒಂಟಿನೇ ಮರ ಇರುತ್ತೆ. ಒಂಟಿ ಮರ, ಈ ಸುತ್ತಮುತ್ತ ಏನೂ ಇಲ್ಲ, ಬರೀ ಒಂಟಿ ಮರ. ಅಂಥದ್ದಲ್ಲಿ ಈ ಬೇತಾಳದ ಸೋಂಕಿರ್ತದೆ. ಪಾಳು ಬಿದ್ದ ಮನೆ, ಪಾಳು ಬಿದ್ದಿರುವಂಥ ದೇವಸ್ಥಾನ, ಏಕಾಂತವಾಗಿರುವಂಥ ಒಂದು ಶಯನಗೃಹ, ಬೇರೆ ಏನೂ ಇಲ್ಲ, ಮಲ್ಗಕ್ಕೊಂದು ಜಾಗ ಇರ್ತದೆ, ಪಾಳು ಬಿದ್ದೋಗಿರೋ ಮನೆ, ಈ ಥರ ಜಾಗದಲ್ಲೆಲ್ಲ ಈ ಬೇತಾಳ ಸಂಚಾರ ಇರ್ತದೆ. ನಾವಲ್ಲೆಲ್ಲ ಓಡಾಡ್ತಿರ್ತೀವಿ, ಅಥವಾ ನಮ್ಮಲ್ಲಿ ಬೇತಾಳ ಇರ್ತದೆ. ನಮ್ಮಲ್ಲಿ ಬೇತಾಳ ತೊಗೊಂಡು ಅಲ್ಲಿಗೆ ಬಿಟ್ಬಿಡ್ಬೇಕು ಅಂದರೆ ನಾವು ಆ ಥರ ಜಾಗದಲ್ಲಿ ಜಪ ತಪ ಎಲ್ಲ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಈ ಮೋಹಿನಿ ಕಾಟ, ಪಾರ್ಕು, ಹೂತೋಟ, ಗಾರ್ಡನ್ಗಳು, ಒಳ್ಳೆ ಸ್ಮೆಲ್ ಬರೋ ಜಾಗ, ಒಳ್ಳೆ ಬ್ಯೂಟಿಫುಲ್ ಗುಲಾಬಿ, ಸಂಪಿಗೆ ಮರ, ಈ ಥರ ಇಂಥದ್ದು, ಹೂತೋಟಗಳು, ದೊಡ್ಡ ದೊಡ್ಡ ಗಿರಿಧಾಮಗಳು, ಈ ಥರ ಜಾಗದಲ್ಲಿ ಮೋಹಿನಿ ಸಂಚಾರ ಇರ್ತದೆ. ನಮ್ಮಲ್ಲಿ ಮೋಹಿನಿ ಕಾಟ ಇದ್ದರೆ ಅಂಥ ಗಿರಿಧಾಮ, ಹೂತೋಟ, ಪಾರ್ಕ್ ಅಂತ ಜಾಗದಾಗ ಕೂತ್ಕೊಂಡು ಜಪ ಮಾಡಿಬಿಟ್ರೆ ನಮ್ಮಲ್ಲಿದ್ದ ಮೋಹಿನಿ ಅಲ್ಲಿಗೆ ಹೋಗಿ ಸೇರ್ಕೊಂಡ್ಬಿಡುತ್ತಂತೆ. ಅಲ್ಲಿರೋದು ನಮಗೆ ಬರಲ್ಲ ಅಂದರೆ ಆ ವಾಸಸ್ಥಳಕ್ಕೆ ನಮ್ಮಲ್ಲಿದ್ದಂತ ತೊಗೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಡೋದು, ವಿಸರ್ಜನೆ ಮಾಡೋದು. ಗಣಪತಿನಿಗೆ ತೊಗೊಂಡು ನದಿಗೋ ಕೆರೆಗೋ ಬಿಡ್ತೀವಲ್ಲ, ಹಾಗೆ ನಮ್ಮಲ್ಲೂ ಪಿಚಾಚಿ, ಭೂತ ಪ್ರೇತ ಪಿಚಾಚಿ, ಬೇತಾಳ, ಬ್ರಹ್ಮರಾಕ್ಷ ಆಯಾ ವಾಸಸ್ಥಳಕ್ಕೆ ತೊಗೊಂಡು ಗಣಪತಿ ವಿಸರ್ಜನೆ ಮಾಡೋದು ಬಿಟ್ಬಿಡ್ಬಾರ್ದು. ಅಲ್ಲಿದ್ದು ನಮ್ಗೆ ಅಂಟ್ಕೊಳ್ಳಲ್ಲ, ಮಂತ್ರ ಹೇಳಬೇಕು. ಅದಕ್ಕೇನು ಮಾಡಬೇಕು? ಒಂದು ಕೈಲಿ ಮೊಳೆ ಇಟ್ಕೋಬೇಕು, ಒಂದು ಕೈಲಿ ಮೊಳೆ, ಒಂದು ನಿಂಬೆಹಣ್ಣು, ಕಬ್ಬಣದ ಮೊಳೆ ಒಂದು ಚಿಕ್ಕದು, ಒಂದು ನಿಂಬೆಹಣ್ಣು. ಆ ನಿಂಬೆಹಣ್ಣು ಹೊಡೆಯೋಕ್ಕೆ ಮೊಳೆ ಬೇಕು ಒಂದು. ಅದಕ್ಕೊಂದು ಸಣ್ಣದಾದಂಥದ್ದು ಒಂದು ಲವಂಗ, ಒಂದು ಎರಡೋ ತೊಗೊಳ್ಳಿ. ಒಂದು ಲವಂಗ, ಒಂದು ನಿಂಬೆಹಣ್ಣು, ಒಂದು ಮೊಳೆ ಕೈಲಿಟ್ಕೊಳ್ಳಿ. ಕೈಲಿಟ್ಕೊಂಬಿಟ್ಟು ಒಂದು 10 ಗಂಟೆ ಇಂಥ ಜಾಗದಲ್ಲಿ ಕೂತ್ಕೊಂಡು ಓಂ ಆಂ ಮ್ರೀಂ ಕ್ಷ್ರೋಂ ಕ್ರೋಂ ಹುಂ ಫಟ್, 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 ಓಂ ಆಂ ಹ್ರೀಂ ಕ್ಷ್ರೋಂ ಕ್ರೋಂ ಹುಂ ಫಟ್, ಓಂ ಆಂ ಹ್ರೀಂ ಕ್ರೋಂ. ಓಂ ಆಂ ಹ್ರೀಂ ಇದು ಅಜ್ಞಾನದಿಂದ ತುಂಬಿರುವಂಥ ನೆಗೆಟಿವ್ ಎನರ್ಜಿ. ಏನೋ ಸತ್ತೋಗಿದ್ದರೂ ಹಿಂಸೆ ಕೊಡಬೇಕು ಅಂತ ಮನಸ್ಸಿರ್ತದೆ ಕೆಲವು ಆತ್ಮಗಳಿಗೆ. ಆ ಅಂಧಕಾರ ಆಂ ಮ್ರೀಂ ಅದರತಕ್ಕಂಥ ಶಕ್ತಿ, ಅದು ದ್ವೇಷ, ಅಸೂಯೆ, ಅದನ್ನು ಹೇಳ್ಕೊಳ್ಳುತ್ತೆ ಮ್ರೀಂ. ಕ್ಷ್ರೋಂ ಸಂಹಾರ ಮಾಡೋದು, ನರಸಿಂಹ ಬೀಜ ಮಂತ್ರ. ಕ್ರೋಂ ಅದಷ್ಟು ತೆಗೆದು ವಿಸರ್ಜನೆ ಮಾಡೋದು. ಹುಂಫಟ್ ಅಂಥೇಳಿ ವಿಸರ್ಜನೆ ಮಾಡಬೇಕು. ಅದನ್ನು ಆ ಜಾಗದಲ್ಲಿ ನೀವು ಭೂಮಿಗೋ ಮರಕ್ಕೋ ಎಲ್ಲಿ ಸಿಗುತ್ತೋ ಅಲ್ಲಿ ನಿಂಬೆಹಣ್ಣು ಇಟ್ಬಿಟ್ಟು, ಒಂದು ಮೊಳೆ ಇಟ್ಬಿಟ್ಟು, ನಿಂಬೆಹಣ್ಣು ಆದಮೇಲೆ ಲವಂಗ ಇಟ್ಬಿಟ್ಟು ಒಂದು ಮೊಳೆ ಹಾಕಿ ಪಟ್ಟಂತ ಹೊಡೆದ್ಬಿಟ್ಟು ಬಂದುಬಿಡಬೇಕು. ಆ ಹೊಡೆಯುವಾಗ ಮೊಳೆನ ನಿಂಬೆಹಣ್ಣು ಹೊಡೆಯುವಾಗ ಈ ಮಂತ್ರ ಹೇಳ್ತಾ ಇರಬೇಕು, ಓಂ ಆಂ ಹ್ರೀಂ ಕ್ಷೋಂ ಕ್ರೋಂ ಹುಂ ಫಟ್ ಅಂತೇಳಿ. ತಿರುಗಿ ನೋಡಿದ್ರೆ ವಾಪಸ್ಸು ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಬೇಕು. ಮನೆಗೆ ಬಂದು ದೇವ್ರಿಗೊಂದು ದೀಪ ಹಚ್ಬಿಟ್ಟು ನಮಸ್ಕಾರ ಮಾಡಿದ್ರೆ ಸರ್ಪಪ್ರೇತ, ಮಂಗ, ಕಪಿಪ್ರೇತ, ಶ್ವಾನಪ್ರೇತ, ಹಸು ಕರುಗಳು ಯಾವ್ಯಾವ ಸಾಯಿಸ್ಬಿಟ್ಟಿದ್ದವೋ ಆ ಪ್ರೇತ ಬಾಧೆಗಳೆಲ್ಲ ಇದರ ರೀತಿಲಿ ಹೋಗುತ್ತೆ. ಓಂ ಆಂ ಹ್ರೀಂ ಕ್ಷ್ರೋಂ ಕ್ರೋಂ ಹುಂಪಟ್ ಅಂದ ಮಂತ್ರದಲ್ಲಿ ಇಷ್ಟು ಮಾಡಿ ನೋಡಿ. ನಿಮಗೆ ಭಾಳಷ್ಟು ಜೀವನದಲ್ಲಿ ಏಳಿಗೆ ಆಗುತ್ತೆ ಮತ್ತು ಭಾಳಷ್ಟು ದುಡ್ಡು ಉಳಿಸ್ಬೋದು, ಭಾಳಷ್ಟು ಅನುಕೂಲಗಳಾಗುತ್ತೆ. ವೀಕ್ಷಕರ ಒಂದು ಅನೌನ್ಸ್ಮೆಂಟು, ಇದೇ ತಿಂಗಳು ನಾನು 19ನೇ ತಾರೀಕು ಭಾನುವಾರ ಹುಬ್ಳಿಗೆ ಬರ್ತಾಯಿದ್ದೀನಿ. ಮೇ 19ನೇ ತಾರೀಕು ಭಾನುವಾರ ಹುಬ್ಳಿನಲ್ಲಿ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾಯಿದ್ದೀನಿ.
ಅಗ್ನಿಹೋತ್ರ ಅಂದ್ರೇನು? ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ಮಂತ್ರದಲ್ಲಿ 2 ನಿಮಿಷ ಮಾಡುವಂಥ ನಿತ್ಯ ನಿರಂತರ ಹೋಮ. ಯಾತಕ್ಕೆ ಮಾಡಬೇಕು? ಯಾರಿಗೆ ಮದುವೆ ಆಗಿಲ್ಲ, ಯಾರು ಮಕ್ಕಳಾಗಿಲ್ಲ, ಯಾರಿಗೆ ಅಬಾರ್ಷನ್ ಆಗ್ತಿದೆ, ಎರಡನೇದು ಸಿಕ್ಕಾಪಟ್ಟೆ ದುಡಿತೀವಿ, ಮನೇಲಿ ಹಣ ಉಳಿತಿಲ್ಲ, ಸಾಲ ಆಗ್ತಾಯಿದೆ, ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗ ಕಳ್ಕೊಂಡೆ, ಪಾರ್ಟ್ನರ್ಶಿಪ್ ಲಾಸ್ ಆಯಿತು, ಮಕ್ಕಳು ಓದ್ತಿಲ್ಲ, ಮನೆಯಲ್ಲಿ ಮಾಟ ಮಂತ್ರ ತಂತ್ರ ಪ್ರಯೋಗ, ಕ್ಷುದ್ಧ ಗ್ರಹ ಪ್ರಯೋಗಗಳು, ರೋಗಬಾಧೆ, ಶತ್ರುಕಾಟ, ಮನೇಲಿ ಪಿತೃದೇವತೆಗಳದ್ದು ಶಾಪ, ಇವೆಲ್ಲದಿಂದ ನರಳಿ ಕೊನೆ ಸುಖನೇ ನೋಡಿರಲ್ಲ. ಅದರಿಂದ ಇದನ್ನೆಲ್ಲ ಮುಕ್ತನಾಗಬೇಕು ಅಂದರೆ ನಾವು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಪರಿಹಾರ ಮಾಡಿದ್ದೀವಿ, ವಾಸ್ತು ಕನ್ಸಲ್ಟೇಷನ್ ಪ್ರಕಾರ ವಾಸ್ತು ಕರೆಕ್ಷನ್ ಮಾಡಿದ್ದೀವಿ, ದಾನ ಧರ್ಮ ಜಪ ಎಲ್ಲ ಮಾಡಿದ್ರು ಕೂಡ ನಾವು ಏಳಿಗೆ ಆಗ್ತಿಲ್ಲ ಅಂದರೆ ಇನ್ನೊಂದು ಇದೆ ಪರಿಹಾರ. ಯಾವುದು? ಈ ಅಗ್ನಿಹೋತ್ರಿ. ಇದನ್ನು ಹೇಗೆ ಮಾಡೋದ್ರಿಂದ ಲಾಭ ಏನು ಅಂತೇಳಿ 19ನೇ ತಾರೀಕು ಭಾನುವಾರ ಮಧ್ಯಾಹ್ನ 2ರಿಂದ 6 ಗಂಟೆ ತನಕ ನಾನು ಕ್ಲಾಸ್ ಮಾಡ್ತೀನಿ. ಅಗ್ನಿಹೋತ್ರ ಭಸ್ಮದಿಂದ ಏನೆಲ್ಲ ಕಾಯಿಲೆ ಕುರು ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಆವತ್ತಿನ ದಿನ ಭಾನುವಾರ 19ನೇ ತಾರೀಕು ಸಂಜೆ ಸೂರ್ಯ ಮುಳುಗುವಾಗ ಕರೆಕ್ಟಾಗಿ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ. ಅದರಿಂದ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ವೈದ್ಯ, ಮನೆಗೊಬ್ಬ ಅಗ್ನಿಹೋತ್ರ ಇದ್ದಾಗ ಎಲ್ಲ ಥರ ಸಮಸ್ಯೆಗಳನ್ನು ನಾವು ಬಿಡುಗಡೆ ಮಾಡ್ಕೋಬೋದು. ಅದರಿಂದ ಈ ದೀಕ್ಷೆ ತಗೋಬೇಕು, ಈ ಅಗ್ನಿಹೋತ್ರ ಕಲ್ತ್ಕೋಬೇಕು ಅನ್ನೋದಾಗಿದ್ದರೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೆ ನೋಡಿ, agnihotra.ssbk.in ಅಂತ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದರಲ್ಲೆಲ್ಲ ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ನಿಮಗೆ ಬರುತ್ತೆ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಎಲ್ಲ 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟ್ವಿಟ್ಟರಲ್ಲಿ, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಲ್ಲೂ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ರು ಅವರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನೀವೇ ಪ್ರಶ್ನೆ ಕೇಳೋರೆ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದೆ, ಜಾತಕ ತೊಗೊಂಬನ್ನಿ. ಈ ಮೆಡಿಕಲ್ ರಿಪೋರ್ಟ್ಸು, ಕ್ಯಾನ್ಸರು, ಲಕ್ವಾ, ಪಿಟ್ಸು, ಈ ಥರದ್ದು ಕ್ರೋನಿಕ್ ಡಿಸೀಸ್ಗೆ ಏನಾದ್ರು ನಿಮಗೆ ಪರಿಹಾರ ಸಿಗಬೇಕು ಅನ್ನೋದಾದರೆ ಆ ರಿಪೋರ್ಟ್ ತೊಗೊಂಬಂದರೆ ಅದು ರಿಪೋರ್ಟ್ ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತನ್ನು ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.